ಕೊತ್ತಮಂಗಲ ಗ್ರಾಮದಲ್ಲಿ ನಡುಬೀದಿ ಗಂಗಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಆದಿನಾರಾಯಣರವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಾದಂಥ ನೀಲಕಂಠೇಗೌಡರು, ಅಮಾನುಲ್ಲಾರವರು ಮತ್ತು ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಿಯಾದಂಥ ಸಹೋದರಿ ಶಶಿಕಲಾರವರು, ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದಂಥ ಸುಬ್ರಹ್ಮಣ್ಯರವರು, ದರ್ಖಾಸ್ತ್ ಕಮಿಟಿ ಸದಸ್ಯರಾದಂಥ ಗುಜನಹಳ್ಳಿ ಮಂಜುನಾಥ್ರವರು, ಆತ್ಮೀಯರು, PLD ಬ್ಯಾಂಕ್ ಮಾಜಿ ಅಧ್ಯಕ್ಷರು ನಿರ್ದೇಶಕರಾದಂಥ ರಾಜೇಂದ್ರ ಗೌಡರು ಮತ್ತು ಈ ಗ್ರಾಮದ ಮುನಿವೆಂಕಟಪ್ಪನವರು, ಗ್ರಾಮ ಪಂಚಾಯತ್ ಸದಸ್ಯರಾದ ಮತ್ತವರು ಮುನಿವೆಂಕಟಪ್ಪನವರು, ಮಾಸ್ಟರ್ ರಾಮಚಂದ್ರಪ್ಪನವರು, ನಮ್ಮ ಮಾಜಿ ಸದಸ್ಯರಾದಂಥ ವೆಂಕಟರಾಮರವರು, ದೋಬಿ ಸೀನಪ್ಪನವರು, ಸುಬ್ಬಣ್ಣ, ನಮ್ಮ ಮುಖ್ಯವಾಗಿ KV ನಾರಾಯಣಸ್ವಾಮಿಯರವರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಪತಿಯವರು, ಮತ್ತು ಈ ವಿಶೇಷವಾಗಿ ಈ ಒಂದು ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಮ್ಮನ್ನೆಲ್ಲ ಕರೆಸಿ ಇವತ್ತೊಂದು ದಿವಸ ಆ ದೇವಿಯ ಒಂದು ಆಶೀರ್ವಾದ ಮಾಡಿಸ್ತಕ್ಕಂಥ ನಮ್ಮ ಹರಿ ಮತ್ತು ಅವರ ಕುಟುಂಬ ಮತ್ತು ತಂಡ, ಇಡೀ ಗ್ರಾಮಸ್ಥರು ಎಲ್ಲರೂ ಮತ್ತು ಮಾಧ್ಯಮ ಸ್ನೇಹಿತರೆ. ಈ ಕೊತ್ತಮಂಗಲ ಗ್ರಾಮ ತುಂಬ ವಿಶೇಷವಾದಂಥ ಗ್ರಾಮ. ಯಾಕೆಂದರೆ ಇಲ್ಲಿ ಎಲ್ಲ ಜಾತಿಯ ಜನಾಂಗದ ಜನಗಳಿದ್ದಾರೆ. ಸೊ ಎಲ್ಲರೂ ತುಂಬ ಅನ್ಯೋನ್ಯವಾಗಿ, ಹಿಂದೂ ಮುಸ್ಲಿಂ ಇದ್ರೂ ಸಹ ಬಹಳ ಅನ್ಯೋನ್ಯವಾಗಿ ಪ್ರತಿ ವರ್ಷ ಇಲ್ಲೇ ದರ್ಗಾ ಇದೆ ನಮ್ಮ ಕಣ್ಣೆದುರುಗಡೆನೆ, ಪ್ರತಿ ವರ್ಷ ಉರ್ಸ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ವಿಶೇಷವಾಗಿ ಒಂದು ನಮ್ಮ ತಾಲೂಕಿನಲ್ಲೇ ಒಂದು ಪ್ರಸಿದ್ಧಿ ಪಡೆದಂಥ ಮುನೇಶ್ವರ ದೇವಸ್ಥಾನ, ಇಡೀ ಸುತ್ತಮುತ್ತಲು ಗ್ರಾಮದಲ್ಲಿ ನಮ್ಮಗಳಲ್ಲಿ ಹಿಂದೂ ಪದ್ಧತಿಯಲ್ಲಿ ಮುಂದ್ಯಾವರ ಅಂತ ಮಾಡ್ತೀವಿ, ಮುನೇಶ್ವರ ದೇವರ ಅಂತ. ಈ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಮಕ್ಕಳಿಗೆ ಮೊದಲನೇ ಮುಡಿ ಕೊಡ್ತಕ್ಕಂಥ ಗ್ರಾಮ ಈ ಕೊತ್ತಮಂಗಲ ಗ್ರಾಮದಲ್ಲಿ ಮುನೇಶ್ವರ ದೇವಸ್ಥಾನ ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಶ್ರದ್ಧೆಯನ್ನು ವಹಿಸಿ ಗ್ರಾಮಸ್ಥರೆಲ್ಲ ಕೂಡಿಸ್ಕೊಂಡು ಹರಿಯವರು ಒಳ್ಳೆಯ ಒಂದು ಕಾರ್ಯವನ್ನ ಇವತ್ತೊಂದು ದಿವಸ ವಿಶೇಷವಾಗಿ ಗಂಗಮ್ಮ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ವಿಶೇಷ ಏನಂದ್ರೆ, ಹೆಣ್ಮಕ್ಳ ವಿಶ್ವ ಹೆಣ್ಣುಮಕ್ಕಳ ದಿನ ಇವತ್ತು. ನೋಡಿ ಎಂತ ಸಾಮರಸ್ಯ ಅಥವಾ ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ತೀವಲ್ಲ, ಅಂತ ದಿವಸನೇ ಒಂದು ಶಕ್ತಿ ದೇವತೆಯ ಪ್ರತಿಷ್ಠಾಪನೆ ಗ್ರಾಮದಲ್ಲಾಗಿದೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಒಳ್ಳೇದಾಗ್ಲಿ. ಸೊ ಗ್ರಾಮದ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಪ್ರಜೆಗೂ, ನಾಗರಿಕರಿಗೂ ಒಳ್ಳೇದಾಗ್ಲಿ. ಈ ಗ್ರಾಮದಲ್ಲಿ ನಮ್ಮ ಅವಧಿಯಲ್ಲಿ ಕೊತ್ತೂರು ಮಂಜುನಾಥರವರ ಶಾಸಕತ್ವದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಈ ಗ್ರಾಮದಲ್ಲಿ ಮಾಡಿಸ್ಕೊಟ್ಟಿದ್ದೇವೆ. ಸೊ ಈ ಗ್ರಾಮದಲ್ಲಿ ಪ್ರತಿಯೊಬ್ಬರು ಸಹ ನಮಗೆಲ್ಲ ಒಳ್ಳೆ ಯಾವುದೇ ಚುನಾವಣೆ ಇರಲಿ ಒಳ್ಳೆ ಸಹಕಾರವನ್ನು ಕೊಟ್ಕೊಂಡು, ಸೊ ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನು ಕೊಟ್ಕೊಂಡು ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಆ ದೇವಿಯ ಆಶೀರ್ವಾದದೊಂದಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಡಿ. ಮುಂದಿನ ಬರ್ತಕ್ಕಂಥ ಎಲ್ಲ ವಿಧದ ಚುನಾವಣೆಗಳಲ್ಲೂ ಸಹ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಬೇಕು. ದೇವರ ಸನ್ನಿಧಿಯಲ್ಲಿ ನಾನು ನಿಮ್ಮನ್ನ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಗ್ರಾಮಸ್ಥರಿಗೂ ಸುತ್ತಮುತ್ತಲಿನ ಎಲ್ರಿಗೂ ಶುಭವಾಗಲಿ. ಆ ದೇವಿಯ ಆಶೀರ್ವಾದ ಎಲ್ರಿಗೂ ಲಭಿಸ್ಲಿ. ಸುತ್ತಮುತ್ತಲು ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ವಂದಿಸಿ ಎಲ್ರಿಗೂ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಗಂಗಮ್ಮ ತಾಯಿ.